ಚಿಂತು ಡ್ಯಾಡಿ ಮ್ಯಾಚಿಂಗ್ Same pinch. This is the beginning. ನಮ್ ಜೊತೆ ಇರೋದು ಚಿಂತನ, ಈ ಕಡೆ ಇರೋದು ನಮ್ ಡ್ಯಾಡಿ, ಸೊಟ್ಟ ಮೂತಿ ಡ್ಯಾಡಿ. ಈ ಕಡೆ ಹೆಂಗಂತ ನೋಡೋದು ಸೇಮ್ ಶಿವಣ್ಣನೇ ಮೂತಿ. ಚಿಕ್ಕ ಆ ಹೊಟ್ಟೆ ಅಂತೂ ಬರ್ತಾನೆ ನೋಡ್ತಾ ಇದ್ರು ಕಮ್ಮಿ ಆಗ್ತಿಲ್ಲ ಅದು ಹೊಟ್ಟೆ. ಇಲ್ಲ ಕಣ, ಹೊಟ್ಟೆ ಅಷ್ಟು ಹೊಟ್ಟೆ ಇರಬೇಕು. ಹೊಟ್ಟೆ ಬೆಳ್ಸಕ್ಕೆ ಎಷ್ಟು ಕಷ್ಟ ಬಿದ್ದೀನಿ. ಅದನ್ನ ಕರಗ್ಸಕ್ ಇವಾಗ ಕಷ್ಟ ಬೀಳು. ಕರಗ್ಸೋದಿಲ್ಲ, ಆಟೋಮೆಟಿಕ್ ಕರಗ್ತದ. ಅದೇನ್ ಕರಗ್ತದ ಆಟೋಮೆಟಿಕ್? ತಿಂದಿಲ್ದಂಗೆ ಆ ಥರ ಚೆನ್ನಾಗಿ ತಿನ್ಬೇಕು, ವರ್ಕೌಟ್ ಮಾಡಬೇಕು, ಕೆಲಸ ಮಾಡಬೇಕು. ಹೊಲ ಮನೆಯಲ್ಲೆಲ್ಲ, ಮನೆ ಹತ್ರ ಎಲ್ಲ ಏನ ಕೆಲ್ಸಗಳೆಲ್ಲ ಇದ್ರೆ ಸುಮ್ಮನೆ ಕುತ್ಕೊಂಡು ಊಟ ಮಾಡಿ ಕುತ್ಕೊಂಡು ಇರಬಾರ್ದು, ಅವಾಗ ಬರುತ್ತೆ. ಈಗ ಇತ್ತೀಚೆಗೆ ಬಿಗ್ ಬಾಸ್ ಅದು ನೋಡ್ತಾ ಇರ್ತೀವಿ. ಹೌದು ಸ್ವಾಮಿ. ಊಟ ಮಾಡಿ 11 ಗಂಟೆ 11:30 ತನಕ ಅವಾಗ ಅದು ಹಾಗೆ ಊಟ ಮಾಡಿದ್ವಲ್ಲ, ಅದು ಒಂದು ಸ್ವಲ್ಪ ಇದಾಗಿದೆ. ರೌದ್ರ ಹಾಸ್ಯ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವತ್ತು ನಮ್ಮ ಮಮ್ಮಿ ಇಲ್ಲ, ನಮ್ಮ ಮಮ್ಮಿ ಮಿಸ್ಸಿಂಗ್. ಧಾರವಾಡಕ್ಕೆ ಹೋಗಿದ್ದಾರೆ. ಧಾರವಾಡಕ್ಕೆ ಈ ಕಡೆ ನೋಡಕ್ ಕೊಡ್ತೀಯ ಏನು ಊಟಗ ನೀವು ಹೇಳ್ಬೇಕು ಉಳ್ತಾರೆ ಯಾರ ಹೇಳು. ಅವ್ನು ಕಾಣಲ್ಲ, ಈ ಸೆಂಟ್ರಿಗೆ ಬರೋ ಚಿಂತು. ಈ ಕಡೆ ಬಾ ಸೆಂಟ್ರಿಗೆ. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನಮಸ್ತೆ ಎಲ್ಲರಿಗೂ ಅಂತ. ಶಿವರಾಜ್ ಕುಮಾರ್, ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಉಪೇಂದ್ರದ್ದು, ರಾಜ್ಬಿ ಶೆಟ್ಟಿದು 45 ಚಿತ್ರ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 25 ಡಿಸೆಂಬರ್ 2025. ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಹಾಗೆ 45 ಮೂವಿ ಸಹ ಇವತ್ತು ಬಿಡುಗಡೆ ಆಗಿತ್ತು. ನಿನ್ನೆ ಪ್ರೀಮಿಯಂ ಶೋ ಆಗಿದೆ. ಈ ಮೂವಿ ರಿವ್ಯೂ ಕೊಡೋಣ ಅಂತ ಇವಾಗ ನಾನು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ಟೈಟಲ್ 45 ಅಂತ ಇಟ್ಟಿದ್ದಾರೆ ಅಂತ ತಲೆಯಲ್ಲಿ ಉಳ್ಳ ಬಿಡ್ತಿದ್ಯಾ? ನನಗೂ ಸಹ ತಲೆಯಲ್ಲಿ ಉಳ ಬಿಟ್ಟಿತ್ತು. ಮೂವಿ ನೋಡಾದ್ಮೇಲೆ ನನಗೆ ಗೊತ್ತಾಯ್ತು 45 ಯಾಕೆ ಇಟ್ಟಿದ್ದಾರೆ ಅಂತ. ಏನಿಲ್ಲ, 45 ಅಂತ ಅಂದ್ರೆ ನಾವು ಸತ್ತಾದ್ಮೇಲೆ 45 ದಿವಸದಲ್ಲಿ ಏನೇನು ಆಗ್ತೀವಿ ಅಂತ, ಕರ್ಮದ ಫಲ ಸುಖದ ಫಲ, ಅದನ್ನ ಚೆನ್ನಾಗಿ ವಿವರಣೆ ಮಾಡಿ ಈ ಮೂವಿನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಾಗಿದ ತಕ್ಷಣ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಡೆಬ್ಯೂಟ್ ಮೂವಿ ಇದು. ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅದು ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಅದಾದ್ಮೇಲೆ ಆಕ್ಟಿಂಗ್ ಮಾತ್ರ 3 ಜನದ್ದು ತುಂಬಾ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಸರ್ ಅವ್ರದ್ದು, ಉಪೇಂದ್ರ ಸರ್ ಅವ್ರದ್ದು, ಶಿವರಾಜ್ ಕುಮಾರ್ ಸರ್ ಅವ್ರದ್ದು, ಎಲ್ಲರದ್ದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಓವರ್ ವ್ಯೂ ಮೂವಿ ಬಗ್ಗೆ ಕೊಡೋದಾದ್ರೆ, ಫಿಲಾಸಫಿಕಲ್, ಮೈಥಾಲಜಿಕಲ್, ಆಕ್ಷನ್ ಎಲಿಮೆಂಟ್ಸ್, ಲೈಫ್, ಡ್ರಾಮಾ, ಚಾಯ್ಸಸ್, ಅದಾದ್ಮೇಲೆ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ, ತೋರಿಸಿದ್ದಾರೆ. ನಮಗೆ ಇಷ್ಟ ಆಗಿರೋ ಮೆಸೇಜ್ ಏನು ಅಂತ ಅಂದ್ರೆ, ಲೈಫಲ್ಲಿ ನೀವು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ನಿಮಗೆ ಬೇಕಾದವ್ರಿಗೆ ಟೈಮ್ ಕೊಡಿ ಅಷ್ಟೇ. ಫಸ್ಟ್ ಮೂವಿ ರಿವ್ಯೂ. ಅದಾದ್ಮೇಲೆ ನಾನು ಫಸ್ಟ್ ಟೈಮ್ ಪ್ರೀಮಿಯಂ ಶೋ ಸಹ ಹೋಗಿದ್ದು. ಇವಳ ಹೆಸರು ಏನು? ಇವಳ ಹೆಸರು ಮಿಲನ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನನ್ನ ತ್ರಿಷಿಕಾ. ಎಲ್ಲೊಂದು ಇವನ ಹೆಸರು ಕುಶಾಲು. ಏಯ್ ಯಾರ ಕುಶಾಲ್? ಇನ್ನೊಬ್ಬ ಪ್ರಣವ್ ಅಂತ. ಪ್ರಣವ್ ಅವನು ವಿಡಿಯೋ ತೆಗಿತೀವಿ ಅಂದ್ರೆ ಓಡಾಗ್ತಾ ಇದ್ದಾನೆ. ಅವಾಗಿಂದ ಎಲ್ಲಿ ಓಡಾಗ್ತಾವ ಇಲ್ಲದ ಸುಮ್ಮನೆ ವಿಡಿಯೋ ತೆಗಿತಾ ಇದೀವಿ ಅಂತಾನೆ ಗೊತ್ತಿಲ್ಲ. ಸುಮ್ಮನೆ ಮಾತಾಡ್ತಾನೆ. ಸುಮ್ಮನೆ ಅವ್ನು ಹಂಗೆ ತೆಗಿ. ಏನು ಮಾಡ್ತಿಲ್ಲ. ಅವ್ನು ಈಗ್ಲೂ ಹಂಗೆ ನಗ್ತಾನೆ ಈಗ್ಲೂ ಅಂತ. ಚಡ್ಡಿ ಉದ್ರಾಗ್ತೈತಿ ಹೇಳ್ಕೊಂಡೋಡಕ್ಕ ಸೇಮ್ ಇಬ್ರು. ಎಷ್ಟು ಅವ್ರ ಕಣ ಏನೋ ಬೇಜಾರಾಗ್ತಾರಿಲ್ಲ ಅಂದ್ರೆ ಬಾಯ್ ಹೇಗಿದ್ದೀರಾ ಅಂತ ಕೇಳು. ಯಾರೇಳಪ್ಪ? ಪುನೀತ್ ರಾಜ್ಕುಮಾರ. ಅಯ್ಯ
ನೀನ್ ಬ್ಯಾಟ್ ಇಟ್ಕೊಂಡು ಹೊಡಿಯೋರ್ದೆಲ್ಲ ಹೇಳ್ಬೇಡ. ಹೀರೋ ಯಾರು? ಕ್ಯಾಮ್ರಾ ಇಟ್ಕೊಳ್ಳೋರು ಹೇಳು. ಇಟ್ಕೊಂಡು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋರು ಹೇಳು. ನಮ್ಮ ಅಪ್ಪನಂತ ಹೇಳು. ಇದ್ರೆ ನೆಮ್ಮದಿ ಆಗಿರ್ಬೇಕು. ನಮಗೂ ಆ ಬಾಸ್ಕೋ ಆಗಲ್ಲ. ನನಗೆ ಬಿಗ್ ಬಾಸ್ ಸುದೀಪ ಕರೆಕ್ಟಾಗಿ ಹೇಳು ಪ್ರಣವ್. ಯಶ, ಸುದೀಪ, ಪುನೀತ್ ರಾಜ್ಕುಮಾರ, ದರ್ಶನ. ಅಯ್ಯೋ ನಮ್ಮಟ್ಟಿ ನೀನ್ ನಮ್ಮ ಮನೆಗೆ ಬರ್ಲೇಬೇಕಾದ್ರೆ ಊಟ ಹಾಕ್ಸ್ತಿ. ಪುನೀತ್ ರಾಜ್ಕುಮಾರ್. ನೀವು ಅಷ್ಟೇ ಎಲ್ಲ ಮಕ್ಕಳು. ಇರ್ಲಿ ಪುನೀತ್ ರಾಜ್ಕುಮಾರಪ್ಪ. ಹೋಗಲಿ ಡಿ ಬಸ್ಸು. ನೀನು ಮಿಲನ ಚೇರ್ ಮಾಡ್ದ. ವಿಡಿಯೋ ಕಾಲಲ್ಲಿ ಇರೋದದು. ಎಷ್ಟು ಕಣೋ ಎಷ್ಟು ತಡಿಯ ತೋರಿಸ್ತೀನಿ ತಡಿಯ.